ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಈಸಿಯಾಗಿ ಮನೆಯಲ್ಲೇ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೇವಲ 3 ಇಂಗ್ರೀಡಿಯೆಂಟ್ಸಿಂದ ರುಚಿಯಾಗಿ ಈ ಸ್ವೀಟ್ನ ಮಾಡ್ಕೊಬೋದು. ಅರ್ಧ ಗಂಟೆ ಒಳಗೆ ಈ ಸ್ವೀಟ್ನ ಮಾಡ್ಕೊಬೋದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ. ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಈ ಸ್ವೀಟ್ನ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ದೊಡ್ಡವರಿಂದ ಮಕ್ಕಳವರೆಗೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ತೋರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲ್ಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಬಟ್ಲಲ್ಲಿ ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ನಾನು ತಗೊಂಡಿರೋದು. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನಾನು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಮತ್ತು ಒಂದು 1/4 ಲೀಟ್ರಷ್ಟು ಹಾಲನ್ನ ತಗೊಂಡಿದ್ದೀನಿ. ಹಾಲು ಏನಾದರೂ ಇಲ್ಲ ಅಂತ ಅಂದರೆ ಬಿಸಿನೀರಲ್ಲಿ ಮಿಲ್ಕ್ ಪೌಡರ್ನ ಕಲಿಸ್ಕೊಂಡ್ರೆ ಆಯಿತು. ಮತ್ತು ನಾನಿಲ್ಲಿ ನಿಂಬೆಹಣ್ಣೆ ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಹೋಳು ಮಾತ್ರ ಉಪಯೋಗಿಸ್ತಿರೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ನಾನು ತಣ್ಣಗಿರೋ ಹಾಲನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ನಾನು ಬಟ್ಲಲ್ಲಿ ನಾನು ಮಿಲ್ಕ್ ಪೌಡರ್ನ ತೋರಿಸಿದ್ನಲ್ಲ, ಫಸ್ಟು ನಾನಿಲ್ಲಿ ಒಂದು 3/4 ಬಟ್ಲು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇನ್ನು 1/4 ಭಾಗ ಹಂಗೆ ಉಳಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಫೋರ್ಕ್ ಸಹಾಯದಿಂದ ಸ್ವಲ್ಪ ಸುಮಾರಾಗಿ ನಾನು ಇಲ್ಲಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾವು ವಿಸ್ಕರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಮಿಕ್ಸ್ ಆಗೋಲ್ಲ. ವಿಸ್ಕರ್ಗೆ ಆಗಾಗ್ಗೆ ಹಾಲು ಪೌಡರು ಸಿಗಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಫೋರ್ಕಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ವಿಸ್ಕರ್ ತಗೊಂಡು ಒಂದು ಸಹ ಗಂಟಿರಬಾರ್ದು. ಮಾಮೂಲಿ ಇದು ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು. ಆ ಥರ ನಾವು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸ್ವಲ್ಪ ಹಾಲು ಪೌಡ್ರ್ ಎತ್ತಿಕೊಂಡಿದ್ವಲ್ಲ ಅದನ್ನು ಸಹ ಈಗಲೇ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಒಂದು ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಇದು ಸೇಮ್ ಟು ಸೇಮ್ ಹಾಲಿನ ರೀತಿ ಆಗಬೇಕು. ಆದರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾರೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಒಂದು ಸಹ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ, ಈ ಹದದಲ್ಲಿ ಇರಬೇಕು. ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಾಲು ಮತ್ತು ಹಾಲಿನ ಪೌಡರ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ. ನೋಡಿ ತೋರಿಸ್ತಿದ್ನಲ್ಲ, ಈ ಹದದಲ್ಲಿ ಇರಬೇಕಾಗುತ್ತೆ. ಇದು ಹಾಕೊಂಡಿದ್ದಾದಮೇಲೆ ಅದೇ ಬೌಲ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಸೇರಿಸ್ಬಿಟ್ಟು ನಾನಿಲ್ಲಿ ಹಾಕೊತಾ ಇದ್ದೀನಿ. ಹಾಕಿದ್ದಾದಮೇಲೆ ವಿಸ್ಕರಿಂದ ಇದು ಸ್ಟವ್ ಮೇಲೆ ಇಟ್ಟಾಗ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ಲ ಗಂಟು ಥರ, ಅದಕ್ಕೋಸ್ಕರ ಒಂದು 2ರಿಂದ 3 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾರೆ. ಒಂದು ಸಹ ಗಂಟಿರಬಾರ್ದು, ಆ ಥರ. ನೋಡಿ ತೋರಿಸ್ತಿದ್ನಲ್ಲ, ಈ ಥರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೀರಿ. ನೆಕ್ಸ್ಟ್ ನಾನಿಲ್ಲಿ ಒಂದು 10ರಿಂದ 15 ನಿಮಿಷ ಇದು ಹಾಲೆಲ್ಲ ಕುದಿ ಬರೋವರೆಗೂ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಸೌಟನ್ನ ತೊಗೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದು ಒಂದು ಸ್ವಲ್ಪ ತಳ ಹಿಡಿತಿರುತ್ತೆ, ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ಸೌಟನ್ನ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು ಇದು ಬೇಯೋದ್ರೊಳಗೆ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಬಿಡೋಣ. ಮತ್ತು ಈ ಕಡೆ ಸ್ಟವ್ ಮೇಲೆ ಒಂದು ಫ್ರೈ ಪಾನ್ನ ಇಟ್ಕೊಂಡು ಪಾನ್ಗೆ ಒಂದು ಬಟ್ಲಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪೌಡರ್ ಹಾಕಿದ್ದಾದಮೇಲೆ ಮಾಮೂಲಿ ನಾವು ಕಾಫಿ ಎಲ್ಲ ಕುಡಿತೀವಲ್ಲ ಅದೇ ಗ್ಲಾಸಲ್ಲಿ ಒಂದು 3/4 ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಬೆಲ್ಲದ ಪೌಡರ್ ಆಗಿರೋದ್ರಿಂದ ಬೇಗ ಕರಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ನೀರು ಹಾಕ್ತಿದ್ದಕ್ಕೆ ಇದು ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಎಂಥದಾದ್ರು ಸ್ಪೂನ ಏನಾದರೂ ತಗೊಂಡು ಅದ್ರ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಇಲ್ಲಾಂದರೆ ಬೇಗ ಗಟ್ಟಿಗೆ ಆಗಿಬಿಡುತ್ತೆ, ಬೆಲ್ಲ ಕರಗಿಬಿಡುತ್ತೆ, ಇಲ್ಲಾಂದರೆ ಪಾಕ ಬರಲ್ಲ. ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ. ಜಾಸ್ತಿ ಏನು ಪಾಕ, ಗಟ್ಟಿ ಪಾಕ ಏನು ಬರೋದು ಬೇಡ. ಕೇವಲ ಒಂದು 5ರಿಂದ 10 ನಿಮಿಷದೊಳಗೆ ಇದು ರೆಡಿಯಾಗಿಬಿಡುತ್ತೆ. ಯಾಕೆಂದರೆ ಪೌಡರ್ ಅಲ್ವಾ, ಅದಕ್ಕೋಸ್ಕರ ಬೇಗ ಕರಗಿಬಿಡುತ್ತೆ. ನೋಡಿ ಇವಾಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಸ್ಪೂನಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪನೇ ಇದು ಪಾಕ ಬಂದಿಲ್ಲ, ಅಂದರೆ ಒಂದು ಸ್ವಲ್ಪ ಕೈಗೆ ಅಂಟ್ತಿಲ್ಲ. ಆವಾಗ ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೊತಾ ಬನ್ನಿ. ಆದರೆ ಈ ಥರ ತಿರುವ್ಕೊತಾರಿ, ಬೇಗ ಗಟ್ಟಿಗೆ ಆಗಿಬಿಡುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಆವಾಗ ಇದು ಉಕ್ಕಕ್ಕೆ ಬರ್ತಾ ಇರುತ್ತಲ್ಲ ಆವಾಗ ರೆಡಿಯಾಗಿದೆ. ತೀರಾ ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊತಾ ಇರ್ತಾಯಿದ್ದೀನಿ. ಒಂದು 5 ನಿಮಿಷ ಸಾಕು. ಇವಾಗ ಇದು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಇದು ಹಾಲು ಅಷ್ಟೇ ಕುದ್ದು ಒಂದು ಸ್ವಲ್ಪ ಗಟ್ಟಿ ಆಗಿದೆ, ಅಂದರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಒಂದು ಅರ್ಧ ಭಾಗಕ್ಕೆ ಬಂದಿದೆ. ನೋಡಿ ಇವಾಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ನಾನೀಗ ಹಿಂಡ್ಕೊತಾ ಇದ್ದೀನಿ. ಹಾಲು ಎಲ್ಲ ಒಡೆದೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದರಲ್ಲಿ ಹಿಂಡ್ಕೊತಾ ಇದ್ದೀನಿ.
ನಿಂಬೆ ಹೋಳು ಹಿಂಡಿದ್ದಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ, ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ತಿರುತ್ತಾ ಹಾಲು ಹೊಡಿತಾ ಬಂದುಬಿಡುತ್ತೆ. ಒಂದು 10 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾ ಬಂದರೆ ನೋಡಿ ತೋರಿಸ್ತಾ ಇದ್ದೀನಲ್ಲ, ಹಾಲು ಹೊಡಿತಾ ಬರುತ್ತೆ. ಈಗ ನೋಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಮಿಕ್ಸ್ ಮಾಡ್ಕೊತಾ ಬನ್ನಿ, ಯಾಕೆಂದರೆ ಇದು ಬೇಯ್ತಾ ಒಂದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಅದಕ್ಕೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ತಳ ಹಿಡಿಲಿಕ್ಕೆ ಬಿಡಬೇಡಿ. ಒಂದು 10 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ. ಯಾವಾಗ ಈ ಥರ ಗಟ್ಟಿ ಆಗಿಬಿಡುತ್ತೋ ಆವಾಗ ನೀವು ಬೆಲ್ಲದ ಪಾಕ ರೆಡಿ ಮಾಡಿ ಎತ್ತಿಕೊಂಡಿದ್ವಲ್ಲ, ಆವಾಗ ಬೆಲ್ಲದ ಪಾಕ ಸೇರಿಸ್ಕೊಡ್ರಿ. ಇದು ಒಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆದರೂ ಟೇಸ್ಟ್ ಸ್ವೀಟಿಂದ ಅಷ್ಟು ಚೆನ್ನಾಗಿರುತ್ತೆ. ತೀರಾ ಅರ್ಜೆಂಟಾಗಿ ಮಾಡೋಕ್ಕೋದ್ರೆ ಕರೆಕ್ಟಾಗಿ ಬರೋದಿಲ್ಲ. ಬೆಲ್ಲದ ಪಾಕ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ. ಇದು ಬೆಲ್ಲದ ಪಾಕ ಸೇರಿಸಿದಕ್ಕೆ ಒಂದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಭಯ ಏನು ಬೇಡ. ಇದು ಬೇಯ್ತಾ ಒಂದು 10 ನಿಮಿಷ ನೀವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ನೀವೇನಾದರೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟಿರಿ, ಆದರೆ ನೀವು ತಳ ಹಿಡಿಯೋಕ್ಕೆ ಬಿಡಬಾರ್ದು ಅಷ್ಟೇ. ನೋಡಿ ಇದೇ ಥರ ತಿರುಗ್ಕೊತಾ ಬನ್ನಿ. ಇದು ಬೇಯ್ತಾ ಬೇಗ ಗಟ್ಟಿ ಆಗಿಬಿಡುತ್ತೆ, ಆದರೆ ತಳ ಹಿಡಿಯೋಕ್ಕೆ ಬಿಡಬೇಡಿ ಅಷ್ಟೇ. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಬೇಗ ಗಟ್ಟಿ ಆಯಿತು. 10 ನಿಮಿಷದೊಳಗೆ ಗಟ್ಟಿ ಆಗಿಬಿಡುತ್ತೆ. ಸ್ವೀಟ್ ಅಷ್ಟೇ ಸಹ ರುಚಿಯಾಗಿರುತ್ತೆ. ಸೇಮ್ ಬೆಳಗಾಂ ಕುಂದ ತಿಂದಿರ್ತೀರಲ್ವ ನೀವು, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ಇದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು, ಏನೂ ಆಗಲ್ಲ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೊತಾನೇ ಇರಿ. ನೋಡಿ ಇವಾಗ ಇದು ರೆಡಿಯಾಗಿದೆ. ಯಾವಾಗ ಇದು ಬಾಣಲಿದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಇದು ಸ್ವೀಟು, ಆವಾಗ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರಿ. ತೀರಾ ಗಟ್ಟಿ ಆಗೋವರೆಗೂ ಬೇಯಿಸ್ಬೇಡ್ರಿ. ನೋಡಿ ಈ ಹದದಲ್ಲಿ ಬಂದರೆ ಸಾಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದು ಬಾಣಲಿ ತಳ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ಆವಾಗ ಇದು ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಈಗ ಒಂದು ಬಾಕ್ಸಿಗೆ, ಇಲ್ಲಾಂದರೆ ನಿಮ್ಮ ಹತ್ರ ಮೋಲ್ಡ್ ಏನಾರು ಇದ್ದರೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಬಿಟ್ಟು ಇಟ್ಕೊಂಡು ನೋಡಿ, ಇವಾಗ ಆವಾಗಲೇ ರೆಡಿ ಆಗಿತ್ತಲ್ಲ ಸ್ವೀಟ್, ಅದನ್ನು ಹಾಕ್ಕೊತಾ ಇದ್ದೀನಿ ಬಾಕ್ಸ್ ಒಳಗಡೆ. ನಿಮ್ಮ ಮನೇಲಿ ಏನಾದರೂ ಮಾಮೂಲಿ ಏನಾದರೂ ಕೇಕಿನ ಟಿನ್ನು ಮತ್ತು ಮೋಲ್ಡ್ ಏನಾದರೂ ಇದ್ದರೆ ಅದಕ್ಕೆ ಸೇರಿಸ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬರುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಲೆವೆಲ್ಲಿಗೆ ಮಾಡ್ಕೊಂಬಿಟ್ಟು, ಇದನ್ನು ಒಂದು ಲೆವೆಲ್ಲಿಗೆ ಮಾಡ್ಕೊಂಬಿಟ್ಟು ನೀವು ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಇದು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಇದನ್ನು ಹಾಗೆ ಸಹ ತಿನ್ಬೋದು. ಆದರೆ ಇನ್ನೂ ಗಟ್ಟಿ ಆಗಬೇಕು ಅನ್ನಂಗಿದ್ರೆ ನೀವು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ನೋಡಿ ಈಗ ನಾನೀಗ ಒಂದು ಬಾಕ್ಸಿಗೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಕ್ಕೊತಾ ಇದ್ದೀನಿ ಅಷ್ಟೇ. ಇದು ಅಂದರೆ ಬಿಸಿ ಇರುತ್ತಲ್ಲ, ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಎತ್ತಿಕ್ಕೊತಾ ಇದ್ದೀನಿ. ಈಗ ನಾನು ಒಂದು ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೆಟ್ ಆಗಿದೆ ಅಂತ. ತೀರಾ ಗಟ್ಟಿನೂ ಇರಲ್ಲ, ತೀರಾ ತೆಳ್ಳಗೂ ಇರಲ್ಲ, ಮಾಮೂಲಿ ಅದಕ್ಕೆ ಚೆನ್ನಾಗಿ ಸ್ವೀಟ್ ಅದಕ್ಕೆ ಬಂದಿರುತ್ತೆ. ನೋಡಿ ತೋರಿಸ್ತಾ ಇದ್ನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಡೆಕೋರೇಟಿವ್ಸ್ಗೋಸ್ಕರ ನಾನಿಲ್ಲಿ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ಇದು ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಅಥವಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತು ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.